ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ಗದ್ದೆ ಸೈಡ್ ಆಗೋ ಹುಲ್ಲುಗಳಲ್ಲಿ ಅಂದರೆ ಔಷಧಿ ಗುಣ ಇರೋ ಸಸ್ಯಗಳನ್ನು ತೋರಿಸ್ತಾ ಇದ್ದೀನಿ. ಆ ಸಸ್ಯಗಳನ್ನು ತೋರಿಸ್ತಾ ಇದ್ದೀನಿ. ಆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ನೋಡಿ, ಇದು ಗರಿಕೆ ಅಂತಾರೆ, ಅಂದರೆ ಗಣಪತಿಗೆ ಹಾಕ್ತಾರಲ್ಲ ಅದನ್ನ ಸಣ್ಣ ಸಣ್ಣ ಮಾಡಿ ದೇವ್ರಿಗೆ ಹಾಕ್ತಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಈ ಗದ್ದೆ ಸೈಡ್ ಈ ಹುಲ್ಲಲ್ಲಾಗ್ತದಲ್ಲ, ಅಲ್ಲೇ ಅಂದರೆ ಔಷಧಿ ಗುಣ ಇರೋ ಸಸ್ಯ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತೀನಿ, ಈಗ ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ಇದು ನೋಡಿ, ತುಂಬೆ ಗಿಡ ಅಂತಾರೆ, ತುಂಬೆ ಗಿಡ ಅಂತಾರೆ. ಇದನ್ನ ಹಾವು ಕಚ್ಚಿದಾಗ ಹಾಕ್ತೀವಿ. ಅಲ್ಲಿ ಆ ಹಾವು ಕಚ್ಚಿದಾಗ ಇದನ್ನು ಜಪ್ಪಿ ರಸ ಹಾಕಿದರೆ ಅದು ಹಾವು ಕಚ್ಚಿದ್ದು ರಕ್ತ ಎಲ್ಲ ಹೊರಗೋಗ್ಬಿಡುತ್ತೆ. ಅದು ಬಿಟ್ಟು ಇಲ್ಲಿ ಮತ್ತೊಂದು ನೆಲದ ನೆಲ್ಲಿ ಗಿಡ, ಇದನ್ನು ಆಯುರ್ವೇದಿಕ್ ಆಗಿ ಆ ಕೊರೋನಾ ಟೈಮಲ್ಲೆಲ್ಲ ಉಪಯೋಗಿಸ್ತಾಯಿದ್ರು. ಇದನ್ನು ನೀರು ಮಾಡಿ ಕುಡಿದ್ರೆ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ. ಮತ್ತು ಇದು ಗಬ್ಬು ಸೇವಂತಿ ಗಿಡ. ಇದನ್ನು ನಾವು ವಾಕರಿಕೆ ಬರಬಾರ್ದಂತ ಬಳಸ್ತಾಯಿದ್ವಿ. ಆ ಥರ ಇದು ಪಾಪಸ್ಸು ಕಳ್ಳಿ ಗಿಡ. ನೋಡಿ ಹೇಗಾಗಿದೆ ನೋಡಿ ಫ್ರೆಂಡ್ಸ್, ಪಾಪಸ್ಸು ಕಳ್ಳಿ ಗಿಡ ನೋಡಿ. ಇದೇ ಥರ ಗದ್ದೆ ಸೈಡ್ ಆಗೋದ್ರಲ್ಲಿ ಎಷ್ಟೊಂದು ಅಂದರೆ ಔಷಧಿ ಗುಣ ಇರೋ ಸಸ್ಯಗಳೆಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ಸ್.